ಹಲೋ ಹಾಯ್ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಂತಂದ್ರೆ ರೀ, ಎಲ್ಲರಿಗೂ ದುಃಖದ ವಿಷಯನ ಅಂತಂದು ಹೇಳ್ಬೋದ್ರದ. ಇದು ಮರೆಯಲಾಗದಂಥ ವಿಷಯನ ಐತ್ರಿ. ಯಾವುದಂತಂದ್ರೆ ರೀ, ವಿಜಯಪುರ ಜಿಲ್ಲೆಯ ರೀ ಕನ್ನೋಳಿ ಗ್ರಾಮದಾಗ ರೀ ಟ್ರ್ಯಾಕ್ಟರ್ ರೇಸ್ ಸ್ಪರ್ಧೆ ನಡೆದಿದ್ದು ರೀ. ಅಂತಂದ್ರೆ ನಿನ್ನೆ ನಡೆದಿದ್ದು ರೀ. ನಿನ್ನಿಂದ ರೇಸನ್ನು ಚಲೋ ಆಗಿದ್ದು ರೀ. ಅತನೇ ಮರಿ ಸುನಾಮಿ ರೀ ಫೈನಲ್ ಆಡಾಕತ್ತೈತ್ರಿ ಗಾಡಿ ರೀ. ವೇಟ್ಗೆ ಮತ್ತು ಕಾಟಾ ಕಡೆ ಬಂದಿದ್ದಾರಂತ ರೀ. ವೇಟ್ ಮಾಡೋ ಸಂಬಂಧ ರೀ. ವೇಟ್ ಮಾಡೋ ಸಂಬಂಧ ಕಾಟಾ ಕಡೆ ಬಂದಾಗ ಏನಾಗಿತ್ತು ಅಂದ್ರೆ ಅನಾವಶ್ಯಕವಾಗಿತ್ತಂದ್ರೆ ರೀ, ಏನೋ ಗಾಡಿ ಪಲ್ಟಿ ಆಗೈತೆ ರೀ. ಗಾಡಿ ರೀ ಅತನಿ ಮರಿ ಸುನಾಮಿ ಪಲ್ಟಿ ಆಗಿ ಬಿದ್ದೈತೆ ರೀ. ಒಂದು 4-5 ಜನಕ್ಕೆ ಏನು ಗಾಯ ಆಗೈತೆ ಅಂದರೆ, ಒಂದಿಬ್ಬರು ಜನಕ್ಕೆ ಕಾಲುಗಳನ್ನ ಮುರಿದಾವತ್ತು ರೀ. ಇಂಥ ಒಬ್ರಿಗೇನೋ ಒಂದಿಟ್ಟು ನಡಾಕೇನೋ ಫ್ರ್ಯಾಕ್ಚರ್ ಆಗಿತ್ತು ಅಂತ ಹೇಳ್ತಾರೆ ರೀ. ಮತ್ತು ಏನಾಗಿತ್ತು ಅಂದ್ರೆ, ಒಂದು ಹೋಗುತ್ನಾಗ ಏನೋ ಕಾಟ ಮಾಡ್ಕೊಂಡು ಹೊಂಟಾರ ರೀ. ಹೊಳ್ಳಿ ಹೋಗುತ್ನಾಗಿ ಅನಾಹುತ ಆಗೈತೆ ರೀ. ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳು ಹೇಳೋದೇನಂತಂದ್ರೆ ರೀ, ಗಾಡಿಯನ್ನು ನಿಧಾನವಾಗಿ ಚಲಿಸ್ಬೇಕು ರೀ. ಇಂಥ ಅನಾಹುತಗಳಿಗೆ ಹಾದಿ ಮಾರು ಕೊಡಬೇಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಇಷ್ಟ ಆಗಿತ್ತು ನೋಡ್ರಿ. ಮತ್ತೇನ ಗಾಡಿಗೆ ಏನು ಭಾಳ ಆಗಿಲ್ಲ ರೀ. ಎಲ್ಲರೂ ಹತ್ತನಿ ಮರಿ ಸುನಾಮಿ ಇಪ್ಪರಿಗಿದಂತ ನಾತಾರ ರೀ. ಇಪ್ಪರಿಗಿದಲ್ರಿ, ಅದು ಹತ್ತನಿದ್ರಿ ಮರಿ ಸುನಾಮಿ ರೀ.